ಸಚಿವ ಜಮೀರ್ ಅಹಮದ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಬರೋಬ್ಬರಿ 2384 ಕೋಟಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಲ ಪತ್ತೆ ಹಚ್ಚಿರೋದು ವಾಣಿಜ್ಯ ತೆರಿಗೆ ಇಲಾಖೆ. ತೆರಿಗೆ ವಂಚನೆ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗ ನೋಟಿಸ್ ಸಮನ್ಸ್ ಅನ್ನ ಕೊಟ್ಟಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ನಕಲಿ ಬಿಲ್ ಸೃಷ್ಟಿ ಮಾಡಿ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಸಾಗಾಟ ಮಾಡಿರುವಂತಹ ಆರೋಪ ಈಗ 15 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಕಳೆದ 3 ತಿಂಗಳಿಂದ ಅಧಿಕಾರಿಗಳು ಈ ಬಗ್ಗೆ ನಿಗಾ ಇಟ್ಟಿದ್ರು. 60 ರಿಂದ 70 ಗೂಡ್ಸ್ ವಾಹನಗಳ ಮೇಲೆ ಕಣ್ಣಿಟ್ಟಿದ್ರು ಅಧಿಕಾರಿಗಳು. ಅಂದ್ರೆ ನಿರಂತರವಾಗಿ ತನಿಖೆ ನಡೀತಾ ಇತ್ತು. ಬೆಂಗಳೂರಿಂದ ಹೊರ ರಾಜ್ಯಕ್ಕೆ ಗೂಡ್ಸ್ ಸಾಗಾಟ ಮಾಡಲಾಗ್ತಿತ್ತು. ಸ್ಕ್ರಾಪ್ ವ್ಯವಹಾರ ಸಂಬಂಧಪಟ್ಟಂಗೆ ಇಬ್ಬರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಯಾರೆಲ್ಲ ಈ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿದ್ರು ಅವರನ್ನು 59 ವರ್ಷದ ಸಲೀಮುಲ್ಲಾ ಬೇಗ್ ಮತ್ತು 35 ವರ್ಷದ ಹುಸೇನ್ ಬೇಗ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳು ಮೊಬೈಲ್ ಫೋನ್ ಹಾಗೂ ಕಚೇರಿಯ ಲ್ಯಾಪ್ಟಾಪ್ ಅನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಟ್ಯಾಕ್ಸ್ಗೆ ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ ಅಂತ ತನಿಖೆ ಚುರುಕುಗೊಂಡಿದೆ. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ತೆರಿಗೆ ಇಲಾಖೆ ಈಗ ನೋಟಿಸ್ ಅನ್ನ ಕೊಟ್ಟಿದೆ, ಸಮನ್ಸ್ ಅನ್ನ ಜಾರಿ ಮಾಡಿದೆ. ಜಿಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಸಚಿವ ಜಮೀರ್ ಅಹಮದ್ ಅವರ ಒಡೆತನದ ಟ್ರಾನ್ಸ್ಪೋರ್ಟ್ ಇಬ್ಬರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ ಮತ್ತು ಆ ಕಚೇರಿಯಲ್ಲಿದ್ದಂತಹ ಟ್ರಾನ್ಸ್ಪೋರ್ಟ್ನಲ್ಲಿ ಕಚೇರಿಯಲ್ಲಿದ್ದಂತಹ ಒಂದು ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಸರ್ಕಾರಿ ಕಚೇರಿಗಳ ಈ ಸ್ಕ್ರಾಪ್ ಏನ್ ಬರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಗೂಡ್ಸ್ಗಳು, ಅದನ್ನ ತೆರವು ಮಾಡೋದಕ್ಕೆ ಒಂದು ಕಂಪನಿಗೆ ಇದನ್ನ ಕೊಡಲಾಗಿರುತ್ತೆ. ಸೊ ಆ ಕಂಪನಿಯಿಂದ ಟ್ರಾನ್ಸ್ಪೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಟ್ರಾನ್ಸ್ಪೋರ್ಟ್ನಲ್ಲಿ ಇದನ್ನ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ ಈ ಸ್ಕ್ರಾಪ್ ಅನ್ನ ವರ್ಗಾವಣೆ ಮಾಡಿದ್ದೀವಿ ಅಂತ 2000ಕ್ಕಿಂತ ಹೆಚ್ಚಿನ 2384 ಕೋಟಿ ಇಷ್ಟರ ಮಟ್ಟಿಗೆ ವಂಚನೆ ಎಸಗಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ, ತೆರಿಗೆ ವಂಚನೆ ಮೇರೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗ ಸಮನ್ಸ್ ಜಾರಿ ಮಾಡಿರುವಂಥದ್ದು. ಇದು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದ್ದಂತಹ ಅವರ ಒಡೆತನದ ಟ್ರಾನ್ಸ್ಪೋರ್ಟ್, ನ್ಯಾಷನಲ್ ಟ್ರಾನ್ಸ್ಪೋರ್ಟ್ಗೆ ಸೇರಿರುವಂತಹ ಕಚೇರಿಯಲ್ಲಿ ಇರುವಂತಹ ಇಬ್ಬರನ್ನ ಮತ್ತು ಅವರ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಗಾಟ ಮಾಡೇ ಇಲ್ಲ, ಆದ್ರೆ ನಕಲಿ ಬಿಲ್ಗಳನ್ನ ಸೃಷ್ಟಿ ಮಾಡಿ 1000 ಕೋಟಿಗಳಷ್ಟು ವಂಚನೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ 15 ದಿನಗಳ ಒಳಗೆ ಉತ್ತರ ಕೊಡಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೊಂದು ಶಾಕ್ ಇದು ಒಂದು ರೀತಿಯಲ್ಲಿ, ಯಾಕಂದ್ರೆ ಅವರಿಗೆ ಅವರ ಒಂದು ಒಡೆತನದ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಗೆ ಆಗಿರುವಂತಹ ವಂಚನೆ ಅಂತ ನೋಟಿಸ್ ಜಾರಿಯಾಗಿದೆ. ಈ ಬಗ್ಗೆ ಏನಾದ್ರೂ ಮಾತನಾಡಿದ್ರ ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್? ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಆಮೇಲೆ ಅವರಿಗೆ ಸೇರಿರುವಂತದ್ದು ನ್ಯಾಷನಲ್ ಟ್ರಾನ್ಸ್ಪೋರ್ಟ್, ಬೇರೆ ಟ್ರಾನ್ಸ್ಪೋರ್ಟ್ ಹೆಸರಲ್ಲಿ ಏನಾದ್ರೂ ಗೂಡ್ಸ್ ವೆಹಿಕಲ್ಗಳನ್ನ ಓಡಿಸ್ತಾ ಇದ್ರಂತ ಹೇಗೆ? ಅರುಣ್, ಇತ್ತೀಚೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಿರ್ತಾರೆ. ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಏನಿದೆ ಇದನ್ನ ಸಾಗಾಟ ಮಾಡ್ತಿದ್ದಂಥ ಒಂದು ವಾಹನಗಳ ಮೇಲೆ ಒಂದು ತಪಾಸಣೆ ಮಾಡಿದಾಗ ಅಲ್ಲಿ ಏನು ಆ ಒಂದು ವಾಹನಗಳಲ್ಲಿ ಒಂದು ಸ್ಕ್ರಾಪ್ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಅದನ್ನು ಹೊರ ರಾಜ್ಯಕ್ಕೆ ರವಾನೆ ಮಾಡ್ತಿರೋದಾಗಿ ಒಂದು ಬಿಲ್ಗಳು ಕೂಡ ಕ್ರಿಯೇಟ್ ಅನ್ನು ಮಾಡಿರ್ತಾರೆ. ಇದ್ರ ಬಗ್ಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಕಳೆದ 3 ತಿಂಗಳಿಂದ ಇದ್ರ ಬಗ್ಗೆ ನಿಗಾವನ್ನು ವಹಿಸಿ ಸುಮಾರು 60 ರಿಂದ 70 ವಾಹನಗಳ ಮೇಲೆ ಒಂದು ಕಣ್ಣನ್ನು ಕೂಡ ಇಟ್ಟಿರ್ತಾರೆ. ಒಂದು ಕಡೆ ಈ ವೇ ಏನಿರುತ್ತೆ ಅದರಲ್ಲಿ ಟ್ಯಾಕ್ಸ್ ನಮೂದಾಗಿರೋ ಬಗ್ಗೆ ಒಂದು ಅಧಿಕಾರಿಗೆ ಮಾಹಿತಿ ಸಿಗ್ತಾ ಇರುತ್ತೆ. ಆದರೆ ಅಲ್ಲಿ ನೋಡಿದ್ರೆ ವೆಹಿಕಲ್ಸ್ ಅಲ್ಲಿ ಒಂದು ಸ್ಕ್ರಾಪ್ ಕೂಡ ಇರೋದಿಲ್ಲ ಮತ್ತೆ ಅದನ್ನ ಸಾಗಾಟ ಕೂಡ ಮಾಡ್ತಾ ಇರೋದಿಲ್ಲ. ಬಳಿಕ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಬ್ಬರು ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡ್ತಾರೆ. ಒಬ್ಬ ಬಂದು ಸಲೀಮುಲ್ಲಾ ಬೇಗ್ ಅಂತೇಳಿ, ಮತ್ತೊಬ್ಬ ಬಂದು ಹುಸೇನ್ ಬೇಗ್ ಅಂತೇಳಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಆ ಒಂದು ವಾಹನಗಳಲ್ಲಿ ಒಂದು ಸ್ಕ್ರಾಪ್ ಅನ್ನ ನಾವು ಸಾಗಾಟ ಮಾಡ್ತಾ ಇದೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆದರೆ ವಾಸ್ತವವಾಗಿ ಅಲ್ಲಿ ಸ್ಕ್ರಾಪ್ ಸಾಗಾಟ ಆಗಿರೋದ್ರ ಬಗ್ಗೆ ಯಾವುದೇ ಕೂಡ
ಮಾಹಿತಿ ಕೂಡ ಅಧಿಕಾರಿಗಳಿಗೆ ಸಿಕ್ಕಿರೋದಿಲ್ಲ. ಸದ್ಯ ಈಗ ಈ ಬಗ್ಗೆ ಒಂದು ಏನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಆ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ ಅದಕ್ಕೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿರೋದು. ಇದ್ರ ಬಗ್ಗೆ ದಾಖಲೆಗಳು ಏನಿದೆ ಮತ್ತೆ ನಿಮ್ಮ ಬಳಿ ಏನು ಸ್ಪಷ್ಟನೆ ಇದೆ ಅದ್ರ ಬಗ್ಗೆ ಉತ್ತರ ಕೊಡಿ ಅಂತೇಳಿ ಈಗ ಒಂದು ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದರೆ ಇದು ಸಚಿವರಿಗೆ ಸೇರಿದಂಥ ಒಂದು ಟ್ರಾವೆಲ್ಸ್ ಅಂತೇಳಿ ಕೂಡ ಈಗ ಮಾಹಿತಿ ಇರೋದು. ಸದ್ಯ ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಇಬ್ಬರು ಆರೋಪಿಗಳು ಏನು ಅರೆಸ್ಟ್ ಆಗಿದ್ದಾರೆ ಅವರ ಮೊಬೈಲ್ ಫೋನ್ ಮತ್ತೆ ಕಚೇರಿಯ ಲ್ಯಾಪ್ಟಾಪ್ ಅನ್ನು ಕೂಡ ಈಗ ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಕೂಡ ಮಾಡಿದರೆ ನಂತರ ಆ ಒಂದು ಡೇಟಾವನ್ನು ರಿಟ್ರೀವ್ ಮಾಡೋ ಸಲುವಾಗಿ ಈಗ FSLಗೂ ಕೂಡ ರವಾನೆ ಮಾಡಿ ಅದನ್ನ ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅರುಣ್, ಒಂದು ಕಡೆ ಇಡಿ ತನಿಖೆಯನ್ನ ಎದುರಿಸ್ತಾ ಇರುವಂತದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈಗ ಮತ್ತೊಂದು ಶಾಖೆಗ ತೆರಿಗೆ ಇಲಾಖೆಯ ಸಮನ್ಸ್ ಕೊಟ್ಟಿರುವಂತದ್ದು, ಅದು ಕೂಡ ಸರ್ಕಾರಕ್ಕೆ ವಂಚನೆ ಎಸಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥದ್ದು ಪ್ಯಾಸೆಂಜರ್ಗಳನ್ನ ಓಡಿಸುವಂತ ಬಸ್ ಆಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗೂಡ್ಸ್ ವೆಹಿಕಲ್ಗಳನ್ನು ಕೂಡ ಇದೇ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥ ಹೆಸರಲ್ಲೇ ಓಡಿಸ್ತಾ ಇದ್ರ. ಈಗ ಸಮನ್ಸ್ ಜಾರಿಯಾಗಿರೋದು ಕೂಡ ನ್ಯಾಷನಲ್ ಟ್ರಾವೆಲ್ಸ್ ಅನ್ನುವಂಥ ಹೆಸರಿನ ಮೇಲೆನಾ, ಹೇಗೆ? ಅರುಣ್, ಈಗಾಗಲೇ ಈ ಒಂದು ಸಮನ್ಸನ್ನು ನ್ಯಾಷನಲ್ ಟ್ರಾವೆಲ್ಸ್ ಅನ್ನೋ ಹೆಸರಿನ ಮೇಲೆ ಒಂದು ಸಮನ್ಸನ್ನು ಕೂಡ ಜಾರಿ ಮಾಡಿದ್ದಾರೆ. ಯಾಕಂದರೆ ನಾವು ಇಷ್ಟು ದಿನ ಒಂದು ಪ್ಯಾಸೆಂಜರ್ ವೆಹಿಕಲ್ಸ್ ಓಡಾಡುವಂಥ ಒಂದು ಸಂಸ್ಥೆ ಅನ್ಕೊಂಡಿದ್ವಿ, ಆದರೆ ಈಗ ಅದರಲ್ಲಿ ಗೂಡ್ಸ್ ಕೂಡ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಅನ್ನೋ ಒಂದು ವಿಚಾರ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಒಂದು ದಾಳಿಯಿಂದಾಗಿ ಗೊತ್ತಾಗಿರೋದು. ಆದ್ದರಿಂದ ಅವರಿಗೆ ಒಂದು ಸಮನ್ಸನ್ನು ಜಾರಿ ಮಾಡಿ 15 ದಿನದಲ್ಲಿ ಇದಕ್ಕೆ ನೀವು ಆನ್ಸರ್ ಮಾಡಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತು ಎಷ್ಟು ವೆಹಿಕಲ್ಸನ್ನು ಇದಕ್ಕೆ ಬಳಕೆ ಮಾಡಲಾಗಿತ್ತು ಅದು ಒರಿಜಿನಲ್ ಆಗಿ ಏನೀಗ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅವರು ಕೇವಲ ಈ ಒಂದು ವಾಹನಗಳ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿಕೊಂಡು ಮಿಸ್ಯೂಸ್ ಮಾಡ್ತಾ ಇದ್ರ ಅಥವಾ ನೇರವಾಗಿ ಅವ್ರ ಜೊತೆ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡು ವಾಹನಗಳಲ್ಲಿ ಗೂಡ್ಸ್ ಅನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಸದ್ಯ ಇದ್ರ ಬಗ್ಗೆ ವಾಣಿಜ್ಯ ತೆರಿಗೆ ಇಲಾಖೆಗಳು ಅಧಿಕಾರಿಗಳು ಕೂಡ 3-4 ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಬ್ಬರು ಆರೋಪಿಗಳು ಆ ಒಂದು ಸಂಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿರೋದಾದ್ರೂ ಆಗಿರ್ಬೋದು ಅಥವಾ ನಕಲಿ ವಾಹನಗಳ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿ ಈ ರೀತಿಯಾಗಿ ವಂಚನೆಯನ್ನು ಕೂಡ ಮಾಡಿರ್ಬೋದು ಅನ್ನೋ ಶಂಕೆ ಕೂಡ ಇದೆ. ಅದರಿಂದ ಇದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಉತ್ತರ ಕೊಡಬೇಕು ಅಂತೇಳಿ ಒಂದು ಸಮನ್ಸ್ ಅನ್ನ ಈಗ ಜಾರಿ ಮಾಡಿರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್ಗೆ.